ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಬಗ್ಗೆನೇ ಕೆಲವೊಂದು ವಿಡಿಯೋಗಳು ಶುರು ಆಗ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ರಿಪ್ಲೈ ಕೊಡಬಾರ್ದು. ನಾನು ಒಂದು ವಿಡಿಯೋದಲ್ಲಿ ಒಂದು ನೇಮ್ ತೊಗೊಂಡಿದ್ದೆ. ಸೊ ಅದು ನನ್ನ ಕಡೆಯಿಂದ ತಪ್ಪಿರಬಹುದು, ಅವ್ರಿಗೆ ಇಷ್ಟ ಆಗಿಲ್ಲ. ಅವ್ರ ಫೋಟೋ ಹಾಕಿದ್ದೆ, ಅದು ತಪ್ಪು. ಅದನ್ನು ನಾನು ತೆಗೆದಾಕಿದ್ದೀನಿ ತಮ್ಲೈನಿಂದ. ಸೊ ನಾನು ಅದರಲ್ಲಿ ಆ ವಿಡಿಯೋದಲ್ಲಿ ಅವ್ರ ಬಗ್ಗೆ ಅಂತಲೇ ವಿಡಿಯೋ ಮಾಡಿಲ್ಲ. ಆ ಒಂದು ಕಂಟೆಂಟನ್ನು ಇಟ್ಕೊಂಡು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿರೋದು. ಅವ್ರ ಹೆಸರನ್ನ ಇಟ್ಕೊಂಡು ನಾನು ವಿಡಿಯೋನ ಮಾಡಿಲ್ಲ. ಯಾಕಂದರೆ ಬೇರೆಯವ್ರ ಹೆಸರು ಇಟ್ಕೊಂಡು ಬೆಳೆಯೋವಂಥ ಅವಶ್ಯಕತೆ ನನಗಿಲ್ಲ. ನಾನು ಇವತ್ತಿಂದ ನಾನು ಯೂಟ್ಯೂಬ್ ಚಾನಲ್ಗಳನ್ನ ಮಾಡ್ತಾಯಿಲ್ಲ. 4 ವರ್ಷದಿಂದ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ. ನಾನು ಯಾವ ಕಂಟೆಂಟ್ಗಳನ್ನ ಕೊಡ್ತೀನಿ, ಯಾವ್ಯಾವ ಚಾನಲ್ ನನ್ನ ಹತ್ರ ಇದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನು ಇದನ್ನು ನಾನು ಪರ್ಸ್ನಲೈಸಿಗೆ ಅಂತ ಹೇಳಿ ನಾನು ಯೂಸ್ ಮಾಡ್ಕೊಳ್ತಾ ಇರೋದು. ಸೊ ಬೇರೆಯವ್ರ ಹೆಸರು ಇಟ್ಕೊಂಡು ನಾನು ವೀಡಿಯೋನ ಶುರು ಮಾಡಿಕೊಂಡು ನನ್ನ ಚಾನಲ್ನ ಗ್ರೋ ಮಾಡ್ಕೋಬೇಕು ಅಂತಂದರೆ ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ. ನಂತ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಕನ್ಸರ್ನ್ ಮೋಟಿವೇಶನಲ್ ಸ್ಪೀಚನ್ನು ಕೊಡಬೇಕು ಅಂತ ಹೇಳಿ ವಿಡಿಯೋ ಕಂಟೆಂಟ್ಗಳನ್ನ ನಾನು ಮಾಡ್ತಿರ್ತೀನಿ. ಕಂಟೆಂಟ್ ಕ್ರಿಯೇಟರು ವಿಡಿಯೋ ಕಂಟೆಂಟ್ ಮಾಡೋದಕ್ಕೆ ಬರೋದಿಲ್ಲ. ಸುಮ್ಮನೆ ಯಾರ ಬಗ್ಗೆನೂ ಕೂತ್ಕೊಂಡು ಬೆ ಅಂತ ಎಲ್ಲ ಮಾತಾಡ್ತಾರೆ. ಅದೆಲ್ಲ ನನಗೆ ಅನ್ವಯಿಸೋದಿಲ್ಲ. ಸೊ ನಾನು ಏನು ಕಂಟೆಂಟ್ ಮಾಡಬೇಕು ಅದನ್ನೆಲ್ಲ ನಾನು ಮಾಡಿ ಇಲ್ಲಿವರೆಗೂ ಬಂದಿರೋದು. ಸುಮ್ಮನೆ ಒಬ್ಬರು ಚಾನಲಲ್ಲಿ ಬಂದು ಇಷ್ಟು ಫ್ಲೂಯೆಂಟಾಗಿ ಮಾತಾಡ್ತಾರೆ ಅಂತ ಅಂದರು ಅದು ಒಂದು ದಿನ, 2 ದಿನ, 1 ತಿಂಗಳು, 1 ವರ್ಷಕ್ಕೆ ಬರೋದಿಲ್ಲ. 4 ವರ್ಷದಿಂದ ನಾನು ಇಲ್ಲಿ ಮಣ್ಣೊತ್ತು ಕಸ ಗುಡಿಸಿ ಬಂದಿದ್ದೀನಿ. ಯೂಟ್ಯೂಬಲ್ಲಿ ಹೇಗೆ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ವ್ಯೂಸ್ಗೋಸ್ಕರ ಒಬ್ಬರು ಹೆಸರು ಮತ್ತು ಒಬ್ಬರು ಫೋಟೋ ತೊಗೊಳ್ಳೋರು ಅವರ ಒಂದು ಹೆಸರು ಮತ್ತು ಹ್ಯಾಶ್ಟ್ಯಾಗು, ಪಿನ್ನು ಇದನ್ನೆಲ್ಲ ಮಾಡ್ಕೋತಾರೆ ಅಂತ ಅವಶ್ಯಕತೆ ನನಗಿಲ್ಲ. ಆ ಒಂದು ಹೆಸರಿಂದ ಈ ಒಂದು ಅಷ್ಟೋ ವೀಡಿಯೋಗಳನ್ನ ನಾನು ಅದೇ ಥರ ವೀಡಿಯೋಗಳು ನನಗೆ ರೆಕಮೆಂಡ್ ಬರ್ತಾ ಇದ್ದಿದ್ದು. ಸೊ ಇದ್ರ ಬಗ್ಗೆ ಒಂದು ಮೋಟಿವೇಶನಲ್ ಸ್ಪೀಚನ್ನು ಮಾತಾಡಬೇಕಲ್ವ ಅಂತ ಹೇಳಿ ನಾನು ಅದ್ರ ಬಗ್ಗೆ ಸ್ಪೀಚನ್ನು ಕೊಟ್ಟಿದ್ದೆ ಹೊರತು ನಿಮ್ಮ ಹೆಸರು ಇಟ್ಕೊಂಡು ನಾನು ಬೆಳಿಬೇಕು ಅನ್ನೋ ಉದ್ದೇಶ ನನಗಿಲ್ಲ ಮೇಡಮ್. ನಿಮ್ಮ ಫೋಟೋ ಹಾಕಿದ್ದಕ್ಕೆ ಐ ಆಮ್ ಸಾರಿ ಅಂತ ಕೇಳಿದ್ದೀನಿ. ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ. ನಿಮ್ಮ ಫೋಟೋ ಹಾಕಿದ್ದಕ್ಕೆ, ನಿಮ್ಮ ಹೆಸರು ತೊಗೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಅಂತ ಹೇಳಿದ್ದೀನಿ. ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿ ನೀವು ಕೇಳಿದ್ರಿ, ನಾನು ಮಾಡಲ್ಲ ಅಂತ ಹೇಳಿದೆ. ಯಾಕಂದರೆ ನಾನು ನಿಮ್ಮ ಬಗ್ಗೆನೇ ಪರ್ಟಿಕ್ಯುಲರ್ ಆಗಿ ನಿಮ್ಮ ಬಗ್ಗೆನೇ ನಾನು ವಿಡಿಯೋನ ಮಾಡಿಲ್ಲ. ನಾನು ಕೊಡುವಂತಹ ಇನ್ಫಾರ್ಮೇಷನಲ್ಲಿ ನಿಮ್ಮ ಹೆಸರನ್ನು ಬಳಸ್ಕೊಂಡಿರೋದಕ್ಕೆ ಸಾರಿ. ನಾನು ಇಲ್ಲೂ ಸಾರಿ ಕೇಳ್ತಾ ಇದ್ದೀನಿ. ಸಾರಿ, ನಾನು ವಿಡಿಯೋನ ಡಿಲೀಟ್ ಮಾಡಲ್ಲ. ಹಾಗಿದ್ರೆ ನಿಮ್ಮ ಹೆಸರು ತೊಗೊಂಡಿದ್ದೀನಿ ಅಂತ ಹೇಳಿದ್ರಲ್ವಾ, ವಿಡಿಯೋ ತುಂಬ ವ್ಯೂಸು ಲ್ಯಾಕ್ ಕಟ್ಲೆ ಎಲ್ಲ ಹೋಗಬೇಕಾಗಿತ್ತು. ಯಾಕೆ ಹೋಗಲಿಲ್ಲ? ನಾನು ಬರೆದಿರೋ ಕಂಟೆಂಟಿಗೆ ವಿಡಿಯೋ ಎಷ್ಟು ಓಡಬೇಕು ಅಷ್ಟು ಓಡಿದೆ. ಇವಾಗಿನ ಒಂದು ಜರ್ನಿ ಏನಿದೆ ಯೂಟ್ಯೂಬಲ್ಲಿ, ಒಂದು ಕಾಮಿಡಿಯಾಗಿ ಮಾಡುವಂತಹ ವೀಡಿಯೋಗಳು ತುಂಬ ಚೆನ್ನಾಗಿ ಓಡುತ್ತೆ. ಅಥವಾ ಬೇರೆ ಯಾವುದಾದ್ರೂ ಇರ್ಬೋದು. ನಾನು ಇವಾಗ ಏನೇ ವರ್ಡ್ ಹೇಳಿದ್ರು ಅದನ್ನು ನನಗೆ ಹೇಳಿದ್ರು ಅಂತ ಹೇಳ್ತಾರೆ. ಯಾಕಂದರೆ ನಾನು ಆ ವಿಡಿಯೋ ಮಾಡಾದಮೇಲೆ ಅವರು ರಿಪ್ಲೈ ಕೊಟ್ಟರು. ಆ ಕಚಡಗಳು ನನ್ನ ಹೆಸರನ್ನ ಇಟ್ಕೊಂಡು ಬಳಸ್ಕೊಂಡು ವ್ಯೂಸ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಅವ್ರ ಹೆಸರನ್ನು ಹೇಳಲ್ಲ, ನಾನು ಅವ್ರ ಹೆಸರು ಹೇಳ್ಬಿಟ್ರೆ ಅವರು ನನ್ನ ಚಾನಲ್ ನನ್ನಿಂದ ಗ್ರೋ ಆಗಿಬಿಡ್ತಾರೆ, ಎಲ್ಲರೂ ಹೋಗಿ ವಿಡಿಯೋ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಬೇಡ ಮೇಡಮ್, ನೀವು ನನ್ನ ಹೆಸರು ಹೇಳಿ ಬೆಳೆಯೋದು ನನಗೆ ಇಷ್ಟ ಇಲ್ಲ, ನಾನು ಬೇಡ. ನಾನು ನಿಮ್ಮ ನೀವು ನನ್ನ ವೀಡಿಯೋಸಿಗೆ ಕಮೆಂಟ್ ಹಾಕಿದ್ರಲ್ಲ, ಅದನ್ನ ನಾನು ಖಂಡಿತವಾಗ್ಲೂ ಡಿಲೀಟ್ ಮಾಡಲಿಲ್ಲ. ನಾನೇ ನಿಮ್ಮನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೈಡ್ ಆರ್ ಬ್ಲಾಕನ್ನು ಮಾಡಿದೆ. ಯಾಕಂತಂದರೆ ನಾನು ನಿಮ್ಮ ವಿಡಿಯೋಗಳನ್ನ ನೋಡಿ ಫಸ್ಟ್ ಆಫ್ ಆಲು ನೀವೇ ನನ್ನ ವೀಡಿಯೋಗೆ ಬಂದು ಫಸ್ಟ್ ಕಮೆಂಟ್ ಮಾಡಿದ್ದು. ನಂದೊಂದು ವಿಡಿಯೋ ಒಂದು 66K ಏನೋ ಒಂದು ವಿಡಿಯೋ ಓಡ್ತು. ಅದಕ್ಕೆ ಅವ್ರು ಬಂದು, ಮೇಡಮ್ ನೀವು ಚೆನ್ನಾಗಿ ಮಾತಾಡಿದ್ದೀರಾ, ಒಂದು ವಾಯ್ಸ್ ಓವರ್ ಕೊಡಬೇಕಿದ್ರೆ ಸ್ಪೀಕರ್ ಯೂಸ್ ಮಾಡಿ ಅಂತ ಹೇಳಿದ್ರು. ಅವತ್ತಿಂದ ನಾನು ಅವ್ರ ವಿಡಿಯೋನ ಶುರು ಮಾಡಿದೆ. ಅಲ್ಲಿಂದ ಅವ್ರ ಫ್ಯಾಮಿಲಿನಲ್ಲಿ ಆಗಿರೋ ಎಲ್ಲ ಇನ್ಸಿಡೆಂಟ್ಗಳ ಬಗ್ಗೆ ನಾನು ವೀಡಿಯೋಗಳ ಅಪ್ಡೇಷನ್ ಬರ್ತಿತ್ತಲ್ಲ ಅದೆಲ್ಲ ನೋಡ್ತಾ ಇದ್ದೆ. ಅವ್ರ ಅಮ್ಮ ಬಗ್ಗೆ ಆಗಿರ್ಬೋದು, ನೆಕ್ಸ್ಟ್ ಏನೇನೋ ಅದ್ರ ಬಗ್ಗೆ ಹೇಳಿದರೆ ನನ್ನ ಬಗ್ಗೆನೇ ಹೇಳಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ವೀಡಿಯೋ ನೋಡಿದ್ದೀನಿ, ಕಮೆಂಟು ಮಾಡಿದ್ದೀನಿ. ಅಂದರೆ ಪರ್ಸ್ನಲ್ಲಾಗೆ ಬಂದು ನಿಮಗೆ ಮೆಸೇಜ್ ಮಾಡಿ ನಿಮ್ಮನ್ನು ವಿಚಾರಿಸ್ಕೋಬೇಕು ಅನ್ನೋದು ಏನೂ ಇಲ್ಲ. ಎಲ್ರಿಗೂ ಅವ್ರವ್ರ ಪರ್ಸನಲ್ ಲೈಫ್ ಇರುತ್ತೆ, ಅವರು ಒಂದು ವಿಚಾರಗಳಿರುತ್ತೆ, ಅವ್ರದ್ದೊಂದು ಪ್ರಾಬ್ಲಮ್ಸ್ ಇರುತ್ತೆ. ನಿಮ್ಮ ವಿಡಿಯೋ ನೋಡಿದಾಗ ನಮ್ಮ ಅನಿಸಿಕೆ ಏನಿರುತ್ತೆ ಅದನ್ನು ನಾವು ಹೇಳ್ತೀವಿ. ನಿಮ್ಮ ಬಗ್ಗೆ ನಾವು ಏನು ತಿಳ್ಕೊತೀವಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಬೇರೆ ಯಾರೋ ಬಂದು ಅವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯೂಟ್ಯೂಬಲ್ಲಿ ಚೆನ್ನಾಗಿದ್ದೀರಾ, ನೀವು ಹಂಗಿದ್ಬಿಡಿ, ನೀವು ಹಿಂಗಿದ್ಬಿಡಿ, ನಿಮ್ಗೆ ತುಂಬ ಯೋಚನೆ ಇದೆ, ನಿಮ್ಗೆ ತುಂಬ ಅದಿದೆ ಇದಿದೆ, ಅದೆಲ್ಲ ನನಗಾಗಲ್ಲ. ಬಕೆಟ್ ಹಿಡಿಯೋ ಕೆಲಸ ನನಗೆ ಬರಲ್ಲ. ನಾನು ಇರೋದೇ ಹಿಂಗೆ. ಇಷ್ಟ ಆದರೆ ಇಷ್ಟ, ಕಷ್ಟ ಆದರೆ ಕಷ್ಟ ಆಯಿತು ಅಂತಂದರೆ ನಾನು ತಿರುಗು ನೋಡೋದಕ್ಕೆ ಹೋಗಲ್ಲ, ಬಿಟ್ಟಾಕ್ಬಿಡ್ತೀನಿ. ಮತ್ತು ನನ್ನ ಬಗ್ಗೆ ಹೇಳಿದ್ದಾರೆ ಅಂತೆ, ಅವಳು ಹಾಗೆ ಯೂಟ್ಯೂಬಲ್ಲಿ ವ್ಯೂಸ್ಗೋಸ್ಕರ ಎಲ್ಲರನ್ನೂ ಬಳಸ್ಕೊಂಡ್ಬಿಡ್ತೀನಿ. ಹೇಳಿರೋಳು ಯಾವಳು ಅಂತ ನನಗೆ ಗೊತ್ತಾಗಬೇಕು. ನನ್ನ ವೀಡಿಯೋ ಹಾಕಿರೋದನ್ನು ನಿಮ್ಗೆ ಯಾರು ಹೇಳಿದ್ದಾರೆ ಅಂತ ಹೇಳಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಂಥವ್ರನ್ನೆಲ್ಲ ಉಫ್ ಅಂತ ಬಿಟ್ಟಾಕ್ಬಿಡ್ತೀನಿ. ನಾನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಇದ್ರ ಬಗ್ಗೆನೇ ಯಾಕೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಈ ವಿಡಿಯೋ ಎಲ್ಲ ಆಯಿತು. ಅವರು ನನಗೆ ನಾನು ವೀಡಿಯೋನ ಡಿಲೀಟ್ ಮಾಡು ಅಂತ ಹೇಳಿದೆ. ನನ್ನ ಫೋಟೋ ಮತ್ತು ವೀಡಿಯೋ ಹೆಸರು ಇಟ್ಕೊಂಡು ಅವ್ರು ಬೆಳೆಯೋದಕ್ಕೆ ಹಾಕ್ಕೊಂಡಿದ್ದಾರೆ ಅಂತ ಅಂದರು. ಫಸ್ಟ್ ಆಫ್ ಆಲ್ ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರ್ತಾರೆ. ನಾನು ಸಂಜೆ ಆದಮೇಲೆ ನಾನು ಫೋನ್ ನೋಡೋದಿಲ್ಲ. ಒಂದು 11 ಗಂಟೆ 11:30ವರೆಗೂ ನಾನು ಫೋನ್ ನೋಡೋದಿಲ್ಲ. ಮಗಳಿಗೆ ಹೋಮ್ವರ್ಕ್
ಬರ್ಸಿರ್ಬೋದು, ಅಡುಗೆ ಮಾಡೋದು, ಊಟ ಮಾಡಿಸೋದು ಇದೆಲ್ಲ ಆಗಿ ನಾನು ಮಲ್ಕೋಬೇಕಿದ್ರೆ ಹಾಕಿರೋ ವೀಡಿಯೋಗಳು ಎಷ್ಟು ಓಡಿರುತ್ತೆ ಅಂತ ನೋಡ್ತೀನಿ. ಆಗ ನೋಡಿದೆ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಗೊತ್ತಿರೋ ಇನ್ನೊಂದು ಹುಡುಗಿನೂ ಇತ್ತು. ಅಕ್ಕ ಅವ್ರಿಗೆ ನೀವು ಫೋಟೋ ಹಾಕಿರೋದು ಇಷ್ಟ ಆಗಿಲ್ವಂತೆ, ವೀಡಿಯೋ ಡಿಲೀಟ್ ಮಾಡಕ್ಕ ಅಂತ ಹೇಳಿದ್ರು. ಇಲ್ಲಮ್ಮ, ನಾನು ವೀಡಿಯೋ ಡಿಲೀಟ್ ಮಾಡಲ್ಲ, ವೀಡಿಯೋನ ನಾನು ಅವ್ರ ಮೇಲೆ ವೀಡಿಯೋ ಮಾಡಿಲ್ಲ, ನಾನು ಹೇಳ್ತಾ ಇರೋ ಒಂದು ಕಂಟೆಂಟಿಗೆ ಅವ್ರ ಹೆಸರು ತೊಗೊಂಡಿದ್ದೀನಿ ಅಷ್ಟೇ, ಅದಕ್ಕೆ ಸಾರಿ ಕೇಳ್ತೀನಿ, ವೀಡಿಯೋ ನಾನು ಡಿಲೀಟ್ ಮಾಡಲ್ಲ, ಅಂಥ ವೀಡಿಯೋ ನಾನು ಮಾಡಿಲ್ಲ ಅಂತ ಹೇಳಿದೆ. ಸರಿ ಆಯಿತು ಅಂತ ಪಾಪ ಅವಳು ಸುಮ್ಮನೆ ಆದಳು. ಅದಾದಮೇಲೆ ಅವ್ರಿಗೆ ನಾನು ಮೆಸೇಜ್ ಮಾಡಿದೆ. ಆಮೇಲೆ ಸುಮ್ಮನೆ ಕಮೆಂಟಲ್ಲೇ ಡಿಸ್ಕಷನ್ ಮಾಡಿದರೆ ಅದು ತುಂಬ ದೊಡ್ಡದಾಗುತ್ತೆ, ಬಂದು ನೋಡೋರಿಗೆಲ್ಲ ನಾವು ಒಂಥರ ಪಬ್ಲಿಸಿಟಿ ಕೊಟ್ಟಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ವೀಡಿಯೋಗೆ ಹೋಗಿ ಕಮೆಂಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದೀನಿ ನೋಡಿ ಅಂತ ಎಲ್ಲ ಹೇಳಿದೆ. ಅವರು ಇಲ್ಲ ಡಿಲೀಟ್ ಮಾಡಿ ಅಂತಂದರು. ಇಲ್ಲ ಮೇಡಮ್, ನಾನು ವೀಡಿಯೋನ ಡಿಲೀಟ್ ಮಾಡಲ್ಲ, ಯಾಕಂದರೆ ನಾನು ಓನಾಗಿ ಕ್ರಿಯೇಟ್ ಮಾಡಿರೋದು ವೀಡಿಯೋನ, ಬೇರೆ ಯಾರ್ದೋ ವೀಡಿಯೋ ಹೆಸರಿಟ್ಕೊಂಡು ವೀಡಿಯೋನ ನಾನು ಮಾಡಿಲ್ಲ. ಆ ಥರ ವೀಡಿಯೋ ಮಾಡೋದಿದ್ರೆ ಅವ್ರದ್ದೇ ಹ್ಯಾಶ್ಟ್ಯಾಗು, ಅವ್ರದ್ದೇ ಎಲ್ಲೇನೋ ಡೀಟೇಲ್ಸ್ ಎಲ್ಲ ಹಾಕೋಬೋದಾಗಿತ್ತು. ನನಗೆ ಅದೆಲ್ಲ ಹಾಕೊಳ್ಳೋದು ಇಷ್ಟ ಇಲ್ಲ. ನಾನು ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ತೀನಿ ಮೇಡಮ್, ಯಾವ ಹ್ಯಾಶ್ಟ್ಯಾಗು ಯಾವ ತಂಬ್ಲೈನ್ ಹಾಕಿದರೆ ಎಷ್ಟು ವೀಡಿಯೋಗಳು ಹೋಗುತ್ತೆ ಅಂತ ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ. 4 ವರ್ಷದಿಂದ ವೀಡಿಯೋ ಮಾಡ್ಕೊಂಡು ಬಂದಿರೋಳು ನಾನು, ಇವತ್ತಿಂದ ಮಾಡ್ತಾ ಇರೋಳಲ್ಲ. ಸೊ ಹಾಗಾಗಿ ನಾನು ಆ ವೀಡಿಯೋನ ಡಿಲೀಟ್ ಮಾಡಲಿಲ್ಲ, ತಂಬ್ಲೈನ್ ಅಷ್ಟೇ ಚೇಂಜ್ ಮಾಡಿದೆ. ಫೋಟೋ ಹಾಕಿರೋದಕ್ಕೆ ಐ ಆಮ್ ಸಾರಿ, ನಾನು ಫೋಟೋ ಹಾಕಬಾರ್ದಾಗಿತ್ತು, ನಿಮ್ಮ ಪರ್ಮಿಷನ್ ಇಲ್ಲದೆ ಹಾಕಿದ್ದೀನಿ, ಐ ಆಮ್ ಸಾರಿ. ಅದು ಅಲ್ಲದೆ ನನಗೇನಾದ್ರೂ ಸೋಷಿಯಲ್ ಮೀಡಿಯಾದಾಗಲಿ ಏನಾದರೂ ಆಗಿದ್ರೆ, ಯಾರಾದರೂ ಒಬ್ಬರು ಏನಾದ್ರೂ ಮನಸ್ಸಿಗೆ ಬೇಜಾರಾಗೋ ಥರ ಆಗಿರ್ಬೋದು, ಬೇರೆ ಯಾರಿಗಾದ್ರೂ ಮಾತಾಡಿರೋದು ಏನಾದ್ರೂ ಇತ್ತು ಅಂತಂದರೆ ನನಗೆ ಬೇಜಾರಾಯಿತು, ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಮಾತಾಡಿರ್ತೀನಿ. ಸೊ ಅದೇ ಒಂದು ಕಂಟೆಂಟ್ ಇತ್ತು, ಇದರಲ್ಲಿ ಇವ್ರ ಹೆಸರನ್ನ ತಗೊಂಡು ನಾನು ಮಾತಾಡಿದ್ದೀನಿ ಅಷ್ಟೇ. ಅದಕ್ಕೆ ಇವರು ನನ್ನ ಹೆಸರು ಇಟ್ಕೊಂಡು ಬೆಳೀತಾರೆ, ಅವಳ ಹೆಸರೆಲ್ಲ ನಾನು ಹೇಳಲ್ಲ ಹಾಗೆ ಹೀಗೆ ಅಂತಂದರು. ಮೇಡಮ್, ನಿಮ್ಮ ಹೆಸರನ್ನ ನಾನು ಇಟ್ಕೊಂಡು ನಾನು ಬೆಳೀತಾ ಇಲ್ಲ, ಕಚಡ ಅಂತ ಎಲ್ಲ ಅಂದಿದ್ದೀರಾ, ಆ ಥರ ವರ್ಡ್ಗಳು ನೀವು ಅಂದರೆ ಓಕೆ ಇರಲಿ, ಇಟ್ಕೊಳ್ಳಿ ಬಿಡಿ, ನಾನು ಫೋಟೋ ಹಾಕಿರೋದಕ್ಕೆ ನಿಮ್ಗೆ ಆ ವರ್ಡ್ ಬಂದಿದೆ ಅನಿಸುತ್ತೆ, ಇಟ್ಸ್ ಓಕೆ, ಐ ಆಮ್ ಅಗ್ರಿ. ಅದಾದಮೇಲೆ ಇದಿಷ್ಟೇ ಟಾಪಿಕ್ ಅಪ್ಪ, ಇದನ್ನು ಇಲ್ಲಿಗೆ ಬಿಟ್ಬಿಡ್ತೀನಿ ಆಯಿತಾ. ಒಂದು ಫೋಟೋ ಹಾಕಿದ್ದೆ, ಆ ವಿಡಿಯೋದಲ್ಲಿ ಕಂಟೆಂಟ್ ಅವ್ರದ್ದಲ್ಲ, ನಾನು ಮಾಡ್ತಾ ಇರೋ ಕಂಟೆಂಟು, ನಾನು ಕ್ರಿಯೇಟ್ ಮಾಡ್ತಾ ಇರೋಂಥ ಇನ್ಫಾರ್ಮೇಷನ್ಗೆ ಅವ್ರ ಹೆಸರನ್ನ ತೊಗೊಂಡಿದ್ದೀನಿ ಅಷ್ಟೇ. ಅದರಲ್ಲಿ 3 ಹೆಸರು ತೊಗೊಂಡಿದ್ದೀನಿ. ಅವ್ರ ವೀಡಿಯೋ ನನಗೆ ರೆಕಮೆಂಡ್ ಬಂತು, ನಾನು ನೋಡಿದೆ. ಹಂಗಿದ್ರೆ ಅದು ರೆಕಮೆಂಡ್ ಬರಲೇಬಾರ್ದಾಗಿತ್ತಪ್ಪ, ಬಂತು ನೋಡಿದೆ, ಅದಕ್ಕೆ ಆನ್ಸರ್ ಮಾಡಿದೆ ಅಥವಾ ರಿಯಾಕ್ಟ್ ಮಾಡಿದೆ, ಅದ್ರ ಬಗ್ಗೆ ಒಂದು ಕನ್ಸರ್ನಿಂದ ವೀಡಿಯೋ ಮಾಡಿದೆ ಅಷ್ಟೇ. ಬಿಟ್ಟರೆ ಅವ್ರ ಬಗ್ಗೆ ಅವ್ರ ಹೆಸರನ್ನ ಹೇಳ್ಕೊಂಡು ವೀಡಿಯೋ ಮಾಡಬೇಕು, ಅದರಿಂದ ವ್ಯೂಸ್ ತೊಗೋಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ. ಇದಿಷ್ಟು ಓವರ್ ಆಯಿತಾ. ಅವರ ಏನೋ ಅಂತ ಅಂದರು. ನನಗೇನು ಅನ್ನಿಸ್ತು ಅಂದರೆ, ನಾನು ವೀಡಿಯೋನ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿಗೆ ಹಾಕ್ತೀನಿ ವೀಡಿಯೋ ನೋಡಿ ಅಂತ ಹೇಳ್ಬಿಟ್ಟು. ನಾನು ಅವ್ರ ತಂಬ್ಲೈನ ಡಿಲೀಟ್ ಮಾಡಿದಾಗ ನನಗೆ ತಲೆಗೆ ಹೊಳಿಲಿಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಗೆ ಹಾಕಿದ್ದೀನಿ, ನಾನು ಅದನ್ನು ಡಿಲೀಟ್ ಮಾಡಬೇಕು ಅಂತ ಹೊಳಿಲಿಲ್ಲ. ಅವತ್ತಿನ ರಾತ್ರಿ ಆದಮೇಲೆ ನಾನು ಬೆಳಗ್ಗೆ ಡಿಲೀಟ್ ಮಾಡಿಬಿಟ್ಟೆ. ಆವಾಗ ನಂಗೆ ಗೊತ್ತಾಯಿತು ನಾನು ಇದರಲ್ಲೂ ಹಾಕಿದ್ದೀನಲ್ವ ಅಂತ ನಾನು ಡಿಲೀಟ್ ಮಾಡಿದೆ. ಸೊ ಅದಾದಮೇಲೆ ಆಯಿತಾ, ನನಗೆ ಗೊತ್ತಾಯಿತು ಯಾರು ಇದನ್ನು ಅವರಿಗೆ ಹೇಳಿರೋದು. ಅವರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರ್ಲಿಲ್ಲ, ನಾನು ಅವ್ರನ್ನೇನು ಫಾಲೋ ಮಾಡ್ತಿರ್ಲಿಲ್ಲ. ಅವರಿಗೆ ವೀಡಿಯೋನ ಲಿಂಕ್ ಕಳಿಸಿದ್ರಂತೆ, ನಾನು ಈ ಥರ ವೀಡಿಯೋ ಹಾಕಿದ್ದೀನಿ, ನಿಮ್ಮ ಫೋಟೋನ ಹಾಕಿ ಅಂತ ಹೇಳ್ಬಿಟ್ಟು. ಆ ವಿಡಿಯೋ ಕಳಿಸಿರುವಂತಹ ಮಹಾತಾಯಿ ಯಾರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅವರು ನಾನು 4 ವರ್ಷದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗಿಂದ ಪರಿಚಯ ಇರೋರು, ಅವರೇ ಕಳಿಸಿರ್ತಾರೆ, ಇನ್ಯಾರು ಕಳಿಸಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಅವರು ನನ್ನ ವೀಡಿಯೋ ನೋಡಿಲ್ಲ ಅಂದರೆ, ನಾನು ಅವ್ರ ವೀಡಿಯೋ ನೋಡ್ತಿದ್ದೆ, ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡಿಲ್ಲ, ಅವ್ರು ನನ್ನ ಫಾಲೋ ಮಾಡಿಲ್ಲ ಅಂತಂದಮೇಲೆ ಬೇರೆ ನನಗೆ ಯಾರೋ ಗೊತ್ತಿರೋರೇ ಇರಬೇಕು, ನನ್ನ ಯಾರೋ ಡೈಲಿ ನೋಡೋರೇ ಆಗಿರ್ತಾರೆ. ಸೊ ಹಾಗಾಗಿ ನಾನು ಈ ಥರ ಹಿಂದೆ ಎಲ್ಲ ಮಾತಾಡೋದು, ಬೊಗಳೋದು, ನನ್ನ ಬಗ್ಗೆ ತುಂಬ ನೆಗೆಟಿವ್ ಆಗಿ ಹೇಳ್ಬಿಟ್ರಂತೆ, ವ್ಯೂಸ್ಗೋಸ್ಕರ ಎಲ್ಲರೂ ಯೂಸ್ ಮಾಡ್ಕೋತಾಳೆ ಅಂತ ಹೇಳ್ಬಿಟ್ಟು, ನಾನು ಯಾರೋನ ಯೂಸ್ ಮಾಡ್ಕೊಂಡಿದ್ದೀನಿ, ಬಂದು ಮಹಾತಾಯಿರ ಬಂದು ಮುಂದೆ ನಿಂತ್ಕೊಂಡು ನಿನ್ನ ವ್ಯೂಸ್ಗೋಸ್ಕರ ನನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಆವಾಗ ನಾನು ನಿಮಗೆ ರಿಯಾಕ್ಟ್ ಮಾಡ್ತೀನಿ, ಆಮೇಲೆ ನೀವು ಆ್ಯಕ್ಟಿಂಗ್ನ ಶುರು ಮಾಡೋರಂತೆ. ಸೊ ಈ ಟಾಪಿಕ್ ಇಲ್ಲಿಗೆ ಕ್ಲೋಸು. ನೆಕ್ಸ್ಟ್ ಒಂದು ವೀಡಿಯೋ ಹಾಕ್ತೆ ನಾನು. ಅದಾದಮೇಲೆ ಯಾವ ವೀಡಿಯೋ ಹಾಕಿದ್ದೀನಿ ಅಂತ ಅಂದಮೇಲೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡಿದ್ದೀನಿ. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೇಗೆ ಉಡ್ಸೋದು ಅಂತ ವೀಡಿಯೋ ಮಾಡಿದ್ದೀನಿ. ಅದಾದಮೇಲೆ ಹಬ್ಬ ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿದ್ದೀನಿ. ಸೊ ನಾನಿವಾಗ ಈ ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋಗಳನ್ನ ನಾನು ಯಾಕೆ ಮಾಡ್ತಾಯಿದ್ದೀನಿ, ಇವಾಗ ಇದು ಹಬ್ಬ ಮಾಡೋರು ತುಂಬ ಇದ್ರ ಬಗ್ಗೆ ಸರ್ಚ್ ಮಾಡ್ತಾರೆ, ನೋಡ್ತಾರೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಆಯಿತಾ. ಅದರಲ್ಲಿ ನನ್ನ ಒಂದು ವೀಡಿಯೋಗಳು ಹೇಗಿರುತ್ತೆ, ಕಂಟೆಂಟ್ಗಳ ವೀಡಿಯೋಗಳಿಗೆ ಹೇಗಿರುತ್ತೆ ಅಂತ ಅಂದರೆ, ಅಟ್ರಾಕ್ಟಾಗಿ ಇರಬೇಕು, ನೋಡಬೇಕು ಅನ್ನೋ ಥರ ಇರುತ್ತೆ. ಇನ್ನೊಂದು ಅದರಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಇರುತ್ತೆ. ಸೀರೆ ಶಾಪಿಂಗ್ ಮಾಡಬೇಕಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಮಾಡಿದ್ದೀನಿ ಅಂತ ಹಾಕಿದ್ದೀನಿ. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸೋ ವಿಧಾನ ಸುಲಭವಾಗಿ ಹೇಗೆ ಉಡಿಸ್ಬೋದು ಅಂತ ಹಾಕಿದ್ದೀನಿ. ಅದಾದಮೇಲೆ ಹಬ್ಬನ ಹೇಗೆ ಮಾಡಬೇಕು ಅಂತ ಒಂದು ಹಾಕಿದ್ದೀನಿ. ಅದರಲ್ಲಿ ನಾನು ಪ್ರತಿಯೊಂದು ಹೇಳಿದ್ದೀನಿ, ಹೀಗೆ ಮಾಡಬೇಕು, ಹೀಗೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾನು ತಂಬ್ಲೈನಿಗೆ ಏನು ಹಾಕಿದ್ದೀನಿ, ಮುತ್ತೈದೆಯರು ಮಾಡುವ ಈ ಹಬ್ಬಕ್ಕೆ ಏನೆಲ್ಲ ಇರಬೇಕು ಅಂತ ಹೇಳಿ ಹಾಕಿದ್ದೀನಿ. ಅದರಲ್ಲಿ ತಪ್ಪೇನಪ್ಪ ಇದೆ,
ನಾನು ಬೇರೆ ಏನೋ ವಿಡಿಯೋ ಮಾಡಿದ್ದೆ, ಅವರಲ್ಲಿ ಡಿಸ್ಕಷನ್ ಆಯಿತು, ಅದಲ್ಲಿ ಬಿಟ್ಟಿದ್ದೀನಿ. ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲೂ ಬ್ಲಾಕ್ ಮಾಡಿದ್ದೀನಿ, ಯೂಟ್ಯೂಬಲ್ಲೂ ನಾನು ಅವ್ರ ವಿಡಿಯೋನೇ ನೋಡಬಾರ್ದು, ಸಾವಾಸನೆ ಬೇಡ, ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು ಅನ್ನೋ ಥರ ಬಿಟ್ಟಾಕ್ಬಿಟ್ಟಿದ್ದೀನಿ. ಅದರಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ಇನ್ನೊಬ್ಬರು ನೋಡಿದ್ದಾರೆ, ಅವ್ರಿಗೆ ಗೊತ್ತಿರೋರೆ ಯಾರೋ ಇನ್ನೊಬ್ಬರು ನೋಡಿದ್ದಾರೆ. ನೋಡ್ಬಿಟ್ಟು ಇವ್ರು ಯಾಕೆ ಹಿಂಗೆ ವಿಡಿಯೋ ಹಾಕಿದ್ದಾರೆ ಅಂತ ಹೇಳಿ, ಅವ್ರ ಬಗ್ಗೆ ಕಾನ್ವರ್ಸೇಷನ್ ಆಗಿತ್ತಲ್ಲ, ಸೊ ಅವ್ರಿಗೆ ಹಾರ್ಟ್ ಟಚ್ ಆಗಲಿ, ಅವ್ರಿಗೆ ಹರ್ಟ್ ಆಗಲಿ, ಬೇಜಾರಾಗಲಿ ಅಂತ ಹಾಕಿದ್ದಾಳೆ ಅಂತೇಳಿ. ಹಂಗೆಲ್ಲ ಬೇಜಾರು ಹಾಕಬೇಕು ಅಂತ ಅಂದಿದ್ರೆ ವಿಡಿಯೋ ಮಾಡೇ ಏನಾದರೂ ನಾನು ಹೇಳ್ತಿದ್ದೆ ಅಲ್ವಾ. ಅವ್ರು ನನಗೆ ಅಂದಿದ್ದಾರೆ, ನಾನು ಅವರಿಗೂ ಅನ್ಬೇಕು ಅನ್ನೋ ಥರ ನಾನು ವಿಡಿಯೋ ಮಾಡಾಕ್ತಿದ್ದೆ ಅಲ್ವಾ. ನನಗೆ ಯಾಕ್ರಿ ಬೇಕು, ನನಗೆ ಬೇಡ ಅಂತ ಬಿಟ್ಟಾಕಿದ್ಮೇಲೆ ನಾನು ಅವ್ರ ಸಾವಾಸಕ್ಕೆ ಹೋಗೋದಿಲ್ಲ, ಅವ್ರ ವಿಡಿಯೋನೂ ನೋಡೋದಿಲ್ಲ, ಅವ್ರ ಮುಖನೂ ನೋಡೋದಿಲ್ಲ. ಬಿಟ್ಟಾಕಿದ್ದೀನಿ ಅಂದಮೇಲೆ ಬಿಟ್ಟಾಕಿದ್ದೀನಿ. ನಾನು ಅವ್ರಿಗೋಸ್ಕರ ವಿಡಿಯೋ ಮಾಡಿಲ್ಲ. ಇವಾಗಿನ ಈ ಒಂದು ಸಿಚುವೇಶನಲ್ಲಿ ಏನು ವೀಡಿಯೋಗಳನ್ನ ಕ್ರಿಯೇಟ್ ಮಾಡಿದರೆ ಓಡುತ್ತೆ ಅನ್ನೋ ಥರ ಇರುತ್ತೋ ಥಾಟು, ಅದ್ರ ಮೇಲೆ ನಾನು ವೀಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ನೀವು ಯಾಕೆ ಬೇರೆದನ್ನೆಲ್ಲ ಬೇರೆದಕ್ಕೆ ಲಿಂಕ್ ಮಾಡ್ಕೋತೀರಾ? ನಾನು ಇವಾಗ ಮುತ್ತೈದೆಯರೇ ವೀಡಿಯೋ ಹಬ್ಬ ಮಾಡಬೇಕು ಅಂತ ಹೇಳಿದ್ದೀನಲ್ಲ, ನಿಮಗೆ ಗೊತ್ತಾ ನಾನು ಹಬ್ಬ ಹೇಗೆ ಮಾಡ್ತೀನಿ ಅಂತ? ಅಕ್ಕಪಕ್ಕದಲ್ಲಿ ಯಾರೇನೋ ಮುತ್ತೈದೆ ಇಲ್ಲ ಅಂದ್ರೂ ಅವ್ರನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತೀನಿ. ದೇವ್ರು ಹೇಳಿದ್ದಾನೆ, ಮುತ್ತೈದೆ ಅನ್ನೋದು ಅದು ಸಿಕ್ಕಿರುತ್ತೆ, ಅದನ್ನು ನಾವು ಉಳಿಸ್ಕೋತೀವಿ, ಅದು ನಮ್ಗೆ ಎಲ್ಲಿವರೆಗೂ ಇರಬೇಕು ಅಲ್ಲಿವರೆಗೂ ಇರುತ್ತೆ. ಯಾರು ಹಣೆ ಮೇಲೆ ಬರ್ಕೊಂಡು ಬರೋದಿಲ್ಲ, ನಾನು ಇಷ್ಟು ದಿನನೇ ಹಿಂಗಿರಬೇಕು, ನನಗೆ ಇಷ್ಟು ದಿನಕ್ಕೆ ಮಕ್ಕಳಾಗಬೇಕು, ಮರಿಯಾಗಬೇಕು, ಹೋಗಬೇಕು, ಬರಬೇಕು ಅಂತ ಹೇಳ್ಬಿಟ್ಟು. ಅದು ದೇವ್ರು ಬರ್ದಿತ್ತಾನೆ, ನಿಮ್ಗಾದ್ರೂ ಅಷ್ಟೇ, ನನಗಾದ್ರೂ ಅಷ್ಟೇ. ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಹೇಳಿದಿರಲ್ಲ, ನಾವೇನು ಬರ್ಸ್ಕೊಂಬಂದಿರ್ತೀವ, ನಮಗೇನು ಗೊತ್ತಿರುತ್ತಾ ಅಂತ ಹೇಳ್ಬಿಟ್ಟು. ಇವತ್ತು ನಿಮಗಾಗಿದೆ, ನಾಳೆ ನಮಗಾಗುತ್ತೆ ರೀ. ನಾನೇನು ಬೇಕು ಅಂತ ಹೇಳಿ ನಿಮ್ಮನ್ನ ಇಂಟೆನ್ಷನಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿರ್ತೀನ? ಸುಮ್ಮನೆ ಯಾಕೆ ಇಲ್ದಿದ್ದೇನೆಲ್ಲ ನೀವು ತಮಗೆ ಊಹಿಸ್ಕೊಂಡು ಇದು ಮಾಡ್ತೀರಾ? ನಾನು ವೀಡಿಯೋ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ರಿಯಾಕ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬೈಬೋದು ತಾನೆ. ಅದರ ಅವಶ್ಯಕತೆ ನನಗಿಲ್ಲ. ನಾನು ಇದ್ರಲ್ಲಿ ನಿಮಗೆ ಕ್ಲಾರಿಟಿ ಕೊಡ್ತಾ ಇರೋದು, ನಿಮಗೆ ಹರ್ಟ್ ಆಗಲಿ ಅಂತ ನಾನು ವೀಡಿಯೋ ಹಾಕಿಲ್ಲ. ಅದರಲ್ಲಿ ಶಿವ ತನ್ನ ಹೆಂಡತಿ ಪಾರ್ವತಿಗೆ ಮುತ್ತೈದೆಯರು ಮಾಡಬೇಕಾಗಿರೋ ಈ ವ್ರತ ಅಂತ ಹೇಳಿರ್ತಾರೆ. ನಾನು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಬರ್ತಾ ಇರುತ್ತೆ, ಹಬ್ಬನ ಹೇಗೆ ಮಾಡಬೇಕು, ಹಾಗೆ ಹೀಗೆ ಸ್ವಾಮೀಜಿಗಳು, ಗುರೂಜಿಗಳು, ಅವರು ಇವರು ಎಲ್ಲನೂ ಹೇಳ್ತಾ ಇರ್ತಾರೆ. ಅವ್ರು ಹೇಳಿದ್ದನ್ನೇ ನಾನು ಮಾಡೋದಿಲ್ಲ. ನಾನು ಕೂಡ ಹೋಗಿ ಹುಡುಕ್ತೀನಿ ಏನಿರುತ್ತೆ ಅಂತ ಹೇಳಿ, ವೆಬ್ಸೈಟಲ್ಲೆಲ್ಲ ಹುಡುಕ್ತೀನಿ. ಅದರಲ್ಲಿರೋ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಾನು ಹಾಕೋದು. ಸುಮ್ಮನೆ ಕೂತ್ಕೊಂಡು ಅಲ್ಲಿ ಅಡುಗೆ ಮಾಡ್ತಿದ್ದೆ, ಅಲ್ಲಿಗೆ ಹಂಗೋಗಿದ್ದೆ, ಇಲ್ಲಿಗೆ ಹಿಂಗೋಗಿದ್ದೆ, ನೀರು ತಂದೆ, ಪಾತ್ರೆ ತೊಳೆದೆ, ಅದನ್ನೆಲ್ಲ ನಾನು ಹಾಕಿಲ್ಲ. ನಾನು ವಿಷಯನ ಕಲೆಕ್ಟ್ ಮಾಡಿ ಆಮೇಲೆ ವಿಡಿಯೋನ ಹಾಕಿರೋದು. ಒಬ್ಬರು ವಿಡಿಯೋ ಮಾಡ್ತಾರೆ ಅಂತ ಅಂದ ತಕ್ಷಣನೇ ಸುಮ್ಮನೆ ಬಂದು ಸುಮ್ಮನಿರ್ತಾಳೆ, ಏನೂ ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ ತಕ್ಷಣ ಬಾಯಿಗೆ ಬಂದಾಗ ಇದೆಲ್ಲ ಒದ್ರುಬಿಟ್ರೆ ನಾನು ಒದ್ರಿಸ್ಕೊಂಡು ಸುಮ್ಮನೆ ಇರೋದಿಲ್ಲ. ಹೇಳ್ತಾ ಇದ್ದೀನಲ್ವಾ, 4 ವರ್ಷದಿಂದ ಎಷ್ಟು ಜನ ನೋಡ್ಕೊಂಡು ಬಂದಿದ್ದೀನಿ. ಯಾಮಾರ್ಸೋರು ಇದ್ದಾರೆ, ಜೊತೆಗಿದ್ದಾರೋ ಇದ್ದಾರೆ, ನನಗೂ ಕ್ಲೋಸ್ ಫ್ರೆಂಡ್ಸ್ ಅಂತ ಇದ್ದಾರೆ. ಆದರೂ ನಾವು ಯಾರನ್ನು ಎಲ್ಲೂ ನಾವು ಫ್ರೆಂಡ್ಸ್ ಅಂತ ಹೇಳ್ಕೊಂಡಿಲ್ಲ. ಯಾಕೆ ಹೇಳು, ನಮಗೆ ಗೊತ್ತು ನಮ್ಮ ಫ್ರೆಂಡ್ಶಿಪ್ ಎಷ್ಟಿರಬೇಕು ಅಷ್ಟಿರಬೇಕು. ವಿಡಿಯೋ ನೋಡಬೇಕಾ, ಕಮೆಂಟ್ ಮಾಡಬೇಕಾ, ಸರಿ ಇತ್ತಾ ಸರಿ, ತಪ್ಪಿದ್ರು ತಪ್ಪು ಅಷ್ಟೇ. ನೀವು ಕೇಳಿದ್ರಿ ವಿಡಿಯೋದಲ್ಲಿ, ಕಮೆಂಟ್ ಮಾಡಿದ್ರಿ, ಮುತ್ತೈದೆಯರೇ ಮಾಡಬೇಕಾ, ಯಾಕೆ ಈ ರೀತಿ ಹೇಳಿದ್ದೀರಾ, ಅದು ಹೇಗೆ ಅಂತ ಕೇಳಿದ್ರಿ. ನಾನು ಹೇಳಿದೆ ಅಲ್ವಾ, ನಾನು ಮುತ್ತೈದೆಯರು ಮಾಡಬೇಕಾಗಿರೋ ಹಬ್ಬ ಇದು, ಹಾಗಂತ ಅವ್ರು ಬೇರೆ ಯಾರು ಮಾಡಬಾರ್ದು ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತ ಹೇಳಿದ್ದೀನಿ. ನಾನು ಈಗಲೂ ವರಮಹಾಲಕ್ಷ್ಮಿಗೆ ಏನಾದರೂ ಹಬ್ಬಕ್ಕಾಗಿರ್ಬೋದು, ಏನಕ್ಕಾದ್ರೂ ಆಗಿರ್ಬೋದು, ಅರಿಶಿನ ಕುಂಕುಮ ಕೊಡಬೇಕು ಅಂತಂದರೆ ಅವರನ್ನು ಕರೆದು ಕೊಡ್ತೀನಿ. ಆಗ ಅವ್ರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ನಿಮ್ಗೇನಾದರೂ ಗೊತ್ತಾ? ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹೇಳ್ತೀನಿ. ಅದನ್ನು ನಿಮಗೆ ಅಂತ ಹೇಳಿ ನೀವು ನಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋಬೇಡಿ. ಅದು ಒಂದು ಪದ್ಧತಿ, ಹೀಗೀಗೆ ಅಂತ ಇರುತ್ತೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿರ್ತೀನಿ ಅಷ್ಟೇ. ಎಲ್ಲದನ್ನು ಯಾಕೆ ನನಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋತೀರಾ? ಎಲ್ಲರ ಮನಸ್ಥಿತಿನೂ ಒಂದೇ ಅನ್ನೋ ಥರ ಪ್ರೂವ್ ಮಾಡಿಬಿಡ್ತೀರಾ ನೀವು? ಸುಮ್ಮನೆ ಏನಾದರೂ ಮಾತಾಡ್ತಾ ಇದ್ರೆ ಕೆಟ್ಟ ಕೋಪ ಬರ್ತಾ ಇರುತ್ತೆ, ಏನು ಹೇಳಬೇಕು ಇಂಥವ್ರಿಗೆ ಅಂತ ಹೇಳಿ. ನಾನು ಬೇರೆ ಏನೋ ಕೆಲಸ ಮಾಡ್ತಾ ಇದ್ದೆ, ನೀವು ವಿಡಿಯೋನ ನೋಡಿದೆ, ಬೇರೆ ಏನೋ ವಿಡಿಯೋ ಬಂತು, ಆಮೇಲೆ ನಾನು ನಿಮ್ಮ ವಿಡಿಯೋನೂ ನೋಡ್ತಾ ಇದ್ದೆ ರೀ. ನೀವೀಗ ಹೇಳಿದ್ರಲ್ವಾ, ನಿಮ್ಮ ವಿಡಿಯೋನೂ ನೋಡ್ತಾ ಇದ್ದೆ. ಇಷ್ಟ ಆಗಿಲ್ಲ ಅಂತಂದ್ರೆ ಬಿಟ್ಟಾಕ್ಬಿಡ್ತೀನಿ ಅಷ್ಟೇ. ಸುಮ್ಮನೆ ಏನೋ ವಿಡಿಯೋ ಮಾಡಿರ್ತೀನಿ, ಅದಕ್ಕೆ ನೀವು ಯಾಕೆ ನನಗೆ ಹೇಳಿದ್ದಾರೆ ಅಂತ ಯಾಕೆ ಅನ್ಕೋತೀರಾ? ಬೇರೆ ಕೆಲಸ ಮಾಡ್ತಾ ಇದ್ದವಳು ಬಂದು ಇವಾಗ ಕೋಪ ತಡ್ಕೊಳ್ಳೋದಕ್ಕಾಗಲಿಲ್ಲ. ಅವ್ರೇನೋ ಅಂದರು, ಬಿಡು ಫೋಟೋ ಹಾಕಿದ್ದೆ ಅದಕ್ಕೆ ಮಾತಾಡಿದ್ದಾರೆ ಅಂತ ಹೇಳಿ ಸುಮ್ಮನೆ ಅದೇ ಸಾರಿನೂ ಕೇಳಿದ್ದೀನಿ. ಅದು ಬಿಟ್ಟು ನನ್ನ ಹೆಸರಿಟ್ಕೊಂಡೇ ಬೆಳೀತಾ ಇದ್ದಾರೆ, ಅದೆಲ್ಲ ಏನೂ ಇಲ್ಲ. ರಿಯಾಕ್ಟ್ ಮಾಡಿದರೆ ನಾನು ಮಾಡ್ಬೋದಾಗಿತ್ತು. ಈ ಥರ ಗಾಸಿಪ್ ಮಾಡಿಕೊಂಡು ಈ ಥರ ಎಲ್ಲ ನಾನು ಬೆಳೆಯೋ ಅವಶ್ಯಕತೆ ನನಗಿಲ್ಲ. ನನ್ನ ವೀಡಿಯೋಗಳು ಎಷ್ಟು ಓಡ್ತವೆ, ಆ ದೇವರು ಕೊಡಬೇಕು ಅಂದರೆ ಕೊಡ್ತಾನೆ, ಬೇಡ ಅಂದರೆ ಬಿಡ್ತಾನೆ ಅಷ್ಟೇ. ಬೇರೆ ಯಾರ್ದು ಹೆಸರಿಟ್ಕೊಂಡೆಲ್ಲ ಬೆಳೆಯೋ ಅವಶ್ಯಕತೆ ಇಲ್ಲ. ಪಾಪ ನಾನು ಸುಮಾಮ ಅವರು ಹೋಗಿದ್ದಾಗಲೂ ವೀಡಿಯೋ ಮಾಡಾಕಿದ್ದೀನಿ, ಅದು ಓಡಿದೆ. ಅದೆಷ್ಟು ಒಂದು 22 ಓಡಿದೆ. ನಾನು ಸ್ವಂತ ಕ್ರಿಯೇಟ್ ಮಾಡಿದ್ದೀನಿ ಅದ್ರಲ್ಲಿ ಕಂಟೆಂಟು. ಅವ್ರ ಹೆಸರನ್ನ ಇಟ್ಕೊಂಡು ನಾನು ಹೇಳಿಲ್ಲ, ಹಾಗೆ ಅವ್ರದ್ದು ಹ್ಯಾಶ್ಟ್ಯಾಗು ನಾನು ಹಾಕಿಲ್ಲ. ಹ್ಯಾಶ್ಟ್ಯಾಗ್ ಹಾಕಿ ಓಡಿಸ್ಕೊಂಡಿರೋನು ನಾನು ನೋಡಿದ್ದೀನಿ. ಯಾರು ನಾನು ಬೇರೆ ಹೆಸರು ತೊಗೊಂಡು ಬೆಳೆಯಲ್ಲ ಅಂತ ಹೇಳ್ತಾರೆ, ಅವರು ಹಾಕ್ಕೊಂಡಿದ್ದಾರೆ, ನಾನು ಅದನ್ನು ನೋಡಿದ್ದೀನಿ. ಆಯಿತಾ? ಹಾಗೆಲ್ಲ ಒಬ್ರು ಹೆಸರು ಇಟ್ಕೊಂಡು ನಾನು ಬೆಳಿಬೇಕು ಅಂತ ಅಂದರೆ ಬೇಕಾದಷ್ಟು ಜನದ ಇಟ್ಕೋಬೇಕು. ಯಾಕೆ, ಆ ಮಧುಗೌಡ ಇಲ್ವಾ, ವರುಣಾರಾಧ್ಯ ಇಲ್ವಾ, ಇನ್ನೂ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ. ನಾನು ಸ್ಯಾಮ್ ಸಮೀರ್ ಅವ್ರದ್ದು ಇನ್ಸ್ಟಾಗ್ರಾಮು, ಯೂಟ್ಯೂಬ್ಸ್ ಎಲ್ಲ ನೋಡ್ತೀನಿ. ಯಾಕೆ ನೋಡ್ತೀನಿ? ಅವ್ರು ಕಾಮಿಡಿಯಾಗಿ ಮಾಡ್ತಾರೆ, ಇಷ್ಟ ಆಗುತ್ತೆ ನೋಡ್ತೀನಿ. ಯಾರು ಅವ್ರ ವೀಡಿಯೋನ ನೋಡ್ತಾರೆ ಅಂದರೆ, ಒಬ್ಬರು ಇಷ್ಟ ಆಗುತ್ತೆ ಅಂತ ನೋಡ್ತಾರೆ, ಒಬ್ಬರು ಫ್ಯಾನ್ ಆಗಿ ನೋಡ್ತಾರೆ, ಇಲ್ಲ ಅವ್ರ ಕ್ರಿಯೇಟಿವಿಟಿಗೆ ನೋಡ್ತಾರೆ, ಇಲ್ಲಾಂದರೆ ಅವ್ರು ಮಾತಾಡೋದಕ್ಕೆ ನೋಡ್ತಾರೆ, ಅಥವಾ ಅವ್ರ ಫ್ಯಾಮಿಲಿಗೋಸ್ಕರ ವೀಡಿಯೋನ ನೋಡ್ತಾರೆ, ಸಿಂಪತಿಗೋಸ್ಕರ ನೋಡ್ತಾರೆ. ಏನೇನೋ ಒಂದು ರೀಸನ್ ಅವ್ರಿಗೆ ಇಷ್ಟ ಆಗುತ್ತೆ, ಮನಸ್ಸಿಗೆ ಇಷ್ಟ ಆಗುತ್ತೆ, ಅದನ್ನು ನೋಡ್ತಾರೆ.
ಬೇರೆ ಯಾರೋ ವಿಡಿಯೋ ಮಾಡಿರೋದನ್ನ ನನಗೆ ಅಂತ ಯಾಕ್ರಿ ಹೇಳ್ಕೊತೀರಾ? ಈಗ ಯಾರ್ದು ಗಂಡ ಸತ್ತೋಗಿರ್ತಾನೆ, ಅದಕ್ಕೆ ಅವ್ರ ಗಂಡ ಸತ್ತೋಗಿದ್ದಾನೆ ಅಂದರೆ ನಮಗೆ ಹಾಕಿದ್ದೀರಾ ಅಂತಾರ? ಯಾರೋ ಅಮ್ಮ ಸತ್ತೋಗ್ತಾರೆ, ಅಪ್ಪ ಸತ್ತೋಗ್ತಾರೆ, ಯಾರ್ಯಾರೋ ಸತ್ತೋಗ್ತಾರೆ, ಮಕ್ಕಳೆಲ್ಲ ಸತ್ತೋಗ್ತಾರೆ. ಅದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಈ ಥರ ಸಿಚುವೇಶನ್ಸ್ಗಳಿರುತ್ತೆ, ಅದನ್ನೆಲ್ಲ ಹೇಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನನಗೆ ಹೇಳಿದ್ದಾರೆ ಅಂತ ಯಾಕೆ ಹೇಳ್ತೀರಾ? ಸುಮ್ಮನೆ ಇರೋಕ್ಕೆ ಅಂದರೆ ಇದು ಬಿಡಬೇಕು. ನಾನು ಫೋಟೋ ಹಾಕಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀನಿ, ಈಗಲೂ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಪರ್ಮಿಷನ್ ಇಲ್ಲದೆ ಫೋಟೋ ಹಾಕ್ಬಾರ್ದಾಗಿತ್ತು, ಅವ್ರಿಗೆ ಇಷ್ಟ ಆಗಲಿಲ್ವಂತೆ, ತಪ್ಪು, ಓಕೆ ಒಪ್ಕೊಂಡೆ, ಬಿಟ್ಟಾಕಿದ್ದೀನಲ್ವಾ, ಮ್ಯಾಟ್ರೇ ಮುಗ್ದೋಯ್ತಲ್ವಾ. ನಾನೇನೋ ಬೇರೆ ಕಂಟೆಂಟ್ ವಿಡಿಯೋ ಹಾಕಿದರೆ ಇವ್ರು ನನಗೆ ಹೇಳಿದ್ದಾರೆ ಅಂತ ಯಾಕ್ರಿ ಅನ್ಕೋತೀರ ನೀವು? ಅದ್ರಲ್ಲಿ ಬೇರೆ ಹೋಗಿ ಅವ್ರಿಗೆ ಹೇಳ್ತಾರಂತೆ, ನಾನು ಹಿಂಗೆ ನೋಡ್ಬಿಟ್ಟೆ ಹಂಗೆ ಹಿಂಗೆ, ನಾನೇನು ರಿಯಾಕ್ಟ್ ಮಾಡಲ್ಲ. ಅದೆಲ್ಲ ಯಾಕೆ? ಹಾಗಿರೋ ಫೋಟೋ ಸೀರೆ ತಗೊಂಡಿದ್ದೀನಿ, ಇವ್ರು ನಮ್ಮ ಮುಂದೆ ತೋರಿಸ್ಕೊಳಕ್ಕೆ ಸೀರೆ ತಗೊಂಡಿದ್ದಾರೆ ಅಂತ ಹೇಳ್ತೀರಾ? ಈಗ ಯೂಟ್ಯೂಬಲ್ಲಿ ಬೇಜಾನ್ ಜನ ಎಲ್ಲ ಸೀರೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಅವ್ರವ್ರಿಗೆ ಏನೇನೋ ಬಿಸ್ನೆಸ್ ಆಗಿ ಏನಾದರೂ ಪ್ರಾಬ್ಲಮ್ಸು ರಿಸ್ಕ್ ಇರುತ್ತೆ, ಅವ್ರೇನೋ ಮಾತಾಡ್ಕೋತಾರೆ. ಅದನ್ನೆಲ್ಲ ಬಂದ್ಬಿಟ್ಟು ನನಗೆ ಹೇಳಿದ್ದಾರೆ ಅಂತ ಎಲ್ಲ ಅನ್ಕೋತಾರ? ನನಗೆ ತುಂಬ ಮಾತಾಡೋದಕ್ಕೆ ಹೋದರೆ ತುಂಬ ಪಿತ್ತ ನತ್ತಿಗೆ ಇರ್ಬಿಡುತ್ತೆ, ಆಮೇಲೆ ಬಾಯಿ ಬಂದಿದ್ದೆಲ್ಲ ಓದ್ರು ಬಿಡ್ತೀನಿ. ಸೊ ನಾನು ಹೇಳ್ತಾ ಇದ್ದೀನಿ, ನಾನು ಯಾರ ಬಗ್ಗೆನೂ ವೀಡಿಯೋ ಮಾಡ್ತಾ ಇಲ್ಲ, ನಾನು ಓನ್ ಕ್ರಿಯೇಟ್ ಆಗಿ ಮಾಡ್ತಾ ಇರೋದು. ನಾನು ಒಂಟಿ ಜೀವನ ಸಂಗಾತಿ ಅದನ್ನು ಮಾಡಿರೋದು ನನ್ನ ಓನ್ ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಹೋಗಿ ಹೇಳಿ, ನಾನು ಇಂಥವ್ರ ಹೆಸ್ರನ್ನ ಇಟ್ಕೊಂಡು ಬೆಳೆದಿದ್ದೀನಿ, ಆ ವಿಡಿಯೋ ಇಷ್ಟು ಓಡಿದೆ ಅಂತ ಹೇಳ್ಬಿಟ್ಟು ನೀವು ಹೇಳಿ. ನೀವು ಇಂಥವ್ರ ಹೆಸರು ಹೇಳಿರೋದಕ್ಕೆ ಆ ವಿಡಿಯೋ ಓಡಿದೆ ಅಂತ ಹೇಳಿ. ನಾಳೆಯಿಂದ ಅವ್ರ ಹೆಸ್ರನ್ನೇ ಒತ್ತಿ ಹೇಳಿ ಹ್ಯಾಶ್ಟ್ಯಾಗಲ್ಲೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ವೀಡಿಯೋಗಳನ್ನ ಮಾಡ್ಕೋತೀನಿ. ಬೇಕಾದಷ್ಟು ಹಂಗಾರೆ ಒಂದು 100K ಆಗಿದೆ. ನಾನು ವೀಡಿಯೋ ಮಾಡಿರೋದೆಲ್ಲರನ್ನೂ ನೋಡ್ತೀನಲ್ಲ, ಅವ್ರದ್ದು ವಿಡಿಯೋದಲ್ಲಿ ಹೆಸರು ಹೇಳಿದ್ದೀನಲ್ಲ, ಅವ್ರದ್ದೆಲ್ಲ ವಿಡಿಯೋ ಇದೆ. ಅದಕ್ಕೆ ಅವ್ರ ಹೆಸರು ತೊಗೊಂಡು ನಾನೊಂದು 100K ವಿಡಿಯೋ ಮಾಡ್ಕೊಂಡು ವ್ಯೂಸ್ ಓಡಿಸ್ಕೊಳ್ಳೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದೀನ. ನನ್ನ ವೀಡಿಯೋಗಳನ್ನ ನೋಡಿ ನಾನು ಏನು ಕಂಟೆಂಟ್ ವೀಡಿಯೋ ಹಾಕ್ತೀನಿ ಅಂತ ಹೇಳಿ, ನಾನು ಮೋಟಿವೇಶನಲ್ ಸ್ಪೀಚ್ ಹೇಳ್ತೀನಿ ಅಂತಲೇ ಹೇಳಿರೋದು, ಅದನ್ನೇ ಹೇಳ್ತಾ ಇರೋದು. ಬೇರೆ ಯಾರನ್ನೋ ಇಟ್ಕೊಂಡು ಹೇಳೋದಕ್ಕಾಗೋದಿಲ್ಲ. ಅಪ್ಪ ಅಮ್ಮನ ಬಗ್ಗೆ ಆಗಿರ್ಬೋದು, ಅತ್ತೆ ಮಾವನ ಬಗ್ಗೆ ಆಗಿರ್ಬೋದು, ಎಲ್ಲ ವೀಡಿಯೋ ಮಾಡಿದ್ದೀನಿ. ಯಾಕೆ ಅದನ್ನೆಲ್ಲ ನಮಗೆ, ನಮ್ಮ ಅತ್ತೆ ಮಾವನಿಗೆ, ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ದೀನಿ ಅಂತ ಹೇಳಿದ್ದೀನ? ನಾನು ಆ ಕಡೆ ಈ ಕಡೆ ಜನಗಳನ್ನ ನೋಡ್ತೀನಿ. ಈಗ ನಾವು ಇನ್ನೊಬ್ರನ್ನ ನೋಡಿ ಕಲಿಯೋದಿರುತ್ತೆ, ಅನುಸರಿಸಿ ಕಲಿಯೋದಿರುತ್ತೆ. ಅದನ್ನ ನಮಗೆ ಗೊತ್ತಿರೋದನ್ನ ಬೇರೆಯವ್ರಿಗೆ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ, ಅವರಿಗೂ ಒಂದು ಒಳ್ಳೆ ದಿನ ಅನ್ನೋದೇನಾದರೂ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹೇಳಿರ್ತೀನಿ ಹೊರತು ಅದರಿಂದ ನನಗೆ ವ್ಯೂಸ್ ಬರುತ್ತೆ ಅಂತ ಹೇಳಿಲ್ಲ. ಹಾಗೆಲ್ಲ ಹೇಳಬೇಕು ಅಂತಂದಿದ್ರೆ ಅವರ ಹೆಸರು ನಾಮಧೇಯಗಳನ್ನ ದೊಡ್ಡದಾಗೆ ಹಾಕ್ಬಿಟ್ಟೆ ಹಾಕ್ತೀನಿ, ಆಯಿತಾ? ದಯವಿಟ್ಟು ನಾನು ವೀಡಿಯೋಗಳು ಹಾಕ್ತಾ ಇರೋದು ನನ್ನ ಕಂಟೆಂಟು, ನನ್ನ ಓನ್ ಕ್ರಿಯೇಟಿವಿಟಿ. ಡಿಜಿಟಲ್ ಕ್ರಿಯೇಟರ್ ಅದಕ್ಕೆಲ್ಲ ಅರ್ಥ ಗೊತ್ತಿದ್ಯಾ? ವ್ಲಾಗ್ಸ್ ಅಂದರೆ ಏನು, ಕ್ರಿಯೇಟರ್ ಅಂದರೆ ಏನು ಅಂತ ಅರ್ಥ ಗೊತ್ತಿದ್ಯಾ? ಕ್ರಿಯೇಟರ್ ಅಂತ ಅಂದ ತಕ್ಷಣ ನಾನು ಎಲ್ಲನೂ ಓನಾಗೆ ಮಾಡ್ತೀನಿ ಅಂದ ತಕ್ಷಣ ಎಲ್ಲ ಕ್ರಿಯೇಟರ್ ಆಗೋದಿಲ್ಲ. ಅಡುಗೆನೂ ಎಲ್ಲನೂ ಮಾಡ್ತಾರೆ, ಅದೆಲ್ಲ ಓನ್ ಕ್ರಿಯೇಟ್ ಅಂತಲ್ಲ. ಅವರವರ ಒಂದು ಶೈಲಿನಲ್ಲಿ ಒಂದು ವಿಭಿನ್ನವಾಗಿ ಮಾಡ್ತಾರೆ, ಅದನ್ನು ಕ್ರಿಯೇಟಿವಿಟಿ ಅಂತ ಹೇಳಿ ಕರೀತಾರೆ. ಸುಮ್ಮನೆ ನಾನು ಮಾಡಿದೆ ಮಕ್ಕಿ ಬರದೆ ಅಲ್ಲೊಂದು ಸೊಳ್ಳೆ ಸತ್ತೋಗಿತ್ತು, ಅದನ್ನು ನಾನು ಹೊಡೆದ್ಬಿಟ್ಟು ಅಂಟಿಸ್ದೆ, ಅದೆಲ್ಲ ಮಕ್ಕಿ. ನಾವೇನೇ ಒಂದು ಮಾಡಿದ್ರು ಅದರಲ್ಲಿ ಒಂದು ನಮ್ಮದೇ ಆದಂಥ ಒಂದು ಶೈಲಿ ಇರಬೇಕು. ನಾನು ಏನೇ ಮಾಡಿದ್ರು ಕೂಡ ಅದರಲ್ಲಿ ನಾನು ಒಂದು ಕಂಟೆಂಟನ್ನು ಆ್ಯಡ್ ಮಾಡ್ತೀನಿ. ಬೇರೆಯವ್ರು ಹೆಸ್ರು ಇಟ್ಕೊಂಡಾಗಿರ್ಬೋದು, ಏನೇ ಆಗಿರ್ಬೋದು, ನಾನು ಮಾಡಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಪವನ್ ಅಂತ ಒಂದು ಹುಡುಗನ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಅದು ನಾನು ಅವನನ್ನ ಪ್ರತಿ ಸಲ ವೀಡಿಯೋ ಸ್ಕ್ರೋಲ್ ಮಾಡಿದಾಗೆಲ್ಲ ಅವ್ನು ಬರ್ತಿದ್ದ. ಅವ್ನು ನೋಡಿದ್ರೆ ನನಗೆ ನನ್ನ ತಮ್ಮ ಅನ್ನೋ ಥರ ಫೀಲ್ ಆಗ್ತಿತ್ತು. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ. ಅದನ್ನು ಬಿಟ್ಬಿಟ್ಟು ಅವನ ಹೆಸ್ರು ಇಟ್ಕೊಂಡು ಅವನು ಎಷ್ಟು ಎಲ್ಲ ವೀಡಿಯೋಗಳನ್ನ ಓಡಿಸ್ಕೊಂಡಿದ್ದಾನೆ. ಅವನ ಹೆಸರನ್ನ ತಂಬ್ಲೈನಲ್ಲಿ ಎಲ್ಲ ಹಾಕಿದ್ದೀನಿ. ಅವನು ಯಾಕೆ ಓಡಲಿಲ್ಲ? ಅವನು ಅಷ್ಟು ದೊಡ್ಡ ಫಾಲೋವರ್ಸ್ ಇದ್ದಾರೆ, ಹಂಗಾರೆ ವೀಡಿಯೋನೇ ನೋಡಲ್ವಾ? ಅದ್ರ ಬಗ್ಗೆ ನಾನು ಏನು ಹೇಳಿದ್ದೀನಿ, ವಿಷಯ ಏನಿದೆ ಅದನ್ನು ನೋಡಿ. ತಂಬ್ಲೈನಲ್ಲಿ ಹಾಕಿದ್ದು ತಪ್ಪಾ? ಆಕ್ಸೆಪ್ಟ್, ಅದು ತಪ್ಪು. ಅದರಲ್ಲಿ ವಿಡಿಯೋ ಏನಿದೆ, ವಿಡಿಯೋದೊಳಗಡೆ ವಿಷಯ ಏನಿದೆ, ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಸುಮ್ಮನೆ ಇಲ್ದಿದ್ದೆಲ್ಲ ಮಾತಾಡಬೇಡಿ. ನನಗೆ ಇವಾಗ ಇಲ್ಲಿಗೆ ಸ್ಟಾಪ್ ಅಷ್ಟೇ. ನಾನು ಇನ್ನು ಮುಂದೆ ಯಾರ ಸಾವಾಸಕ್ಕೂ ಹೋಗೋದು ಇಲ್ಲ, ಯಾರ ಬಗ್ಗೆ ಮಾತಾಡೋದಿಲ್ಲ. ನನ್ನ ಬಗ್ಗೆ ಮಾತಾಡೋಕೆ ಬಂದ್ರೆ ನಾನು ಬಿಡೋದು ಇಲ್ಲ. ಇಟ್ಸ್ ಎನಫ್ ಅಷ್ಟೇ, ಆಯಿತಾ? ಇನ್ಮೇಲೆ ಮುಗೀತು. ನಾನು ಯಾರಿಗೋಸ್ಕರನೂ ವೀಡಿಯೋ ಮಾಡ್ತಾಯಿಲ್ಲ, ಯಾರನ್ನು ಟಾರ್ಗೆಟ್ ಮಾಡಿ ಕೂಡ ವೀಡಿಯೋ ಮಾಡ್ತಾಯಿಲ್ಲ. ಸೊ ಆಯಿತಾ? ಬಿಟ್ಬಿಡಿ ಮೇಡಮ್, ಸಾರಿ, ಓಕೆನಾ? ನನ್ನ ಬಗ್ಗೆ ನೀನು ಹೇಳೋದಕ್ಕೆ ಹೋಗಬೇಡಿ. ಅದರಲ್ಲಿ ಬೇರೆ ನಾನು ಅವ್ರ ಹೆಸ್ರು ಹೇಳಲ್ಲ, ನಾನು ಅವ್ರ ಹೆಸ್ರು ಹೇಳಿದ್ರೆ ಹಾಗೆ ಹಿಂಗೆ. ಹೆಸ್ರು ಹೇಳಿದ ತಕ್ಷಣ ಏನು ಮೇಡಮ್ ಆಗೋಗುತ್ತೆ, ಮಹಾ ಏನಾಗುತ್ತೆ? ನನ್ನ ನೋಡೋರು ನಿನ್ನೂ ನೋಡ್ತಾರೆ, ನಿಮ್ಮನ್ನು ನೋಡೋರು ನನ್ನನ್ನು ನೋಡ್ತಾರೆ ಅಷ್ಟೇ ವಿನಃ ಏನಾದರೂ ಬಂದು ಸಾವಿರಾರು ಗಟ್ಟಲೆ ಕೋಟಿಗಟ್ಟಲೆ ಆಸ್ತಿಗಳನ್ನೇನು ಬರ್ಕೊಡೋದಿಲ್ಲ, ಇಲ್ಲ ದಾನ ಮಾಡೋದಿಲ್ಲ, ಆಯಿತಾ? ದಯವಿಟ್ಟು ಸಾರಿ, ನಾನು ಕೇಳ್ತಾ ಇದ್ದೀನಿ ಪದೇ. ನಾನು ನಿಮ್ಮ ಹೆಸರನ್ನ ಉಪಯೋಗಿಸ್ಕೊಂಡು ಬೆಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಮೇಡಮ್. ನಾನು ವಿಡಿಯೋ ಕಂಟೆಂಟ್ ಮಾಡಿದ್ದು ಒಂದು ಒಂಟಿ ಜೀವನದ ಹೇಗಿರುತ್ತೆ ಅಂತ. ನನಗೂ ಫ್ರೆಂಡ್ಸ್ ಇದ್ದಾರೆ ಮೇಡಮ್, ನನಗೆ ಗೊತ್ತಿರೋರು ಹಸ್ಬೆಂಡ್ ಸತ್ತೋಗಿದ್ದಾರೆ ಮೇಡಮ್, ಅವರನ್ನು ಇಟ್ಕೊಂಡು ನಾನು ವಿಡಿಯೋ ಹೇಳಿರೋದು. ಬರೀ ನಿಮ್ಗಳನ್ನ ಮಾತ್ರ ನೋಡಿ ವಿಡಿಯೋನ ಹೇಳಿಲ್ಲ. ನೀವು ಈಗ ಹೇಳ್ತಿರ್ಬೋದು ನನ್ನ ನೋಡಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಹೇಗೆ ಅವ್ರ ಜೀವನನ ಕಳೀತಾರೆ ಅನ್ನೋದನ್ನು ನನ್ನ ಕಣ್ಣಾರ ನೋಡಿರೋದಕ್ಕೆ ನಾನು ಆ ವಿಡಿಯೋ ಮಾಡಿದ್ದು, ನಿಮ್ಮನ್ನು ನೋಡಿಲ್ಲ. ನೀವು ವಿಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸ್ತೀರಾ, ನಿಮ್ಮ ಪೂರ್ತಿ ಜೀವನ ಹೇಗೆ ಅನ್ನೋದು ನನಗೆ ಗೊತ್ತಿರುತ್ತಾ? ನೋಡಿರ್ತೀನಲ್ವಾ, ಅದ್ರ ಬಗ್ಗೆ ಹೇಳಿರ್ತೀನಿ. ನಿಮ್ಮನ್ನು ನೋಡ್ಕೊಂಡು ಏನು ಹೇಳಿರೋದಿಲ್ಲ. ಎಲ್ಲರನ್ನೂ ನೋಡಿ ಅವ್ರ
ಜೀವನ ಹೀಗೆ ಇರುತ್ತೆ ಅಂತ ಊಹೆ ಮಾಡಿ ಹೇಳೋದಕ್ಕೆ ನನಗೇನು ದಿವ್ಯ ದೃಷ್ಟಿ ಕೊಟ್ಟಿಲ್ಲ ದೇವರು. ನಾನು ಸಾಮಾನ್ಯ ಮನುಷ್ಯಳು. ಇವತ್ತು ನಿಮ್ಗಾಗಿದೆ, ನಾಳೆ ನಮ್ಗಾಗತ್ತೆ. ಯಾರು ಏನು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಬೇರೆಯವ್ರ ಹೆಸರನ್ನ ಬೇರೆಯವ್ರನ್ನ ಇಟ್ಕೊಂಡು ನಾನು ಬೆಳೆಯೋ ಅವಶ್ಯಕತೆ ಇಲ್ಲ. ನನ್ನ ಹಸ್ಬೆಂಡು ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಲೈವ್ ಮಾಡ್ತಾರೆ. ಹೋದರೆ ಬೇಕಾದಷ್ಟು 1K 2K ಸಬ್ಸ್ಕ್ರೈಬರ್ನ ನಾನು ಮಾಡ್ಕೋಬೋದು. ಯಾಕೆ ಹೋಗಲ್ಲ? ನನ್ನ ಹಸ್ಬೆಂಡ್ ಕರೆದ್ರೂ ನಾನು ಹೋಗಲ್ಲ. ಅದು ಏನು ಅಂದರೆ ನಾನು ಮಾಡ್ತಾ ಇರೋದು ನನ್ನ ಕ್ರಿಯೇಟಿವಿಟಿ, ನನ್ನ ಸ್ವಂತತೆ ಇರಬೇಕು ಅಂತ ಹೇಳಿ. ಸುಮ್ಮನೆ ಹಾಗೆಲ್ಲ ಬೇಡ. ನಾನು ವರ್ಕ್ ಮಾಡಿದ್ದೀನಿ. ಜನಗಳ ಮನಸ್ಥಿತಿ ಹೇಗೆ ಅನ್ನೋದು ನನಗೆ ಗೊತ್ತಿದೆ. ಜನಗಳ ಜೊತೆ ನಾನು ಬೆರ್ತಿದ್ದೀನಿ. ನೋಡೋರು ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಜನನೂ ಒಂದೇ ಥರ ಮೆಚ್ಚಿಸಿ ಬದುಕೋದಕ್ಕಾಗೋದಿಲ್ಲ. ಇಡೀ ಪ್ರಪಂಚದಲ್ಲಿ 5 ಬೆರಳಿದೆ ಅಂದರೆ 5 ಬೆರಳು ಸಮಾನ ಇಲ್ಲ. ಇಡೀ ಒಂದು ಮನೆ ಕೂಡು ಕುಟುಂಬ ಇರುತ್ತೆ ಅಂತಂದರೆ ಕೂಡು ಕುಟುಂಬದಲ್ಲಿರೋ ಅಷ್ಟು ಜನನೂ ನಾನು ಮೆಚ್ಚಿಸಿ ಬದುಕ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮಪ್ಪ, ನಮ್ಮಮ್ಮ ಹಂಗೆ ಹಿಂಗೆ ಬಂದು ಬಳಗದವ್ರು ಎಲ್ಲರನ್ನೂ ಮೆಚ್ಚಿಸ್ಕೊಂಡು ಒಳ್ಳೆ ಸೊಸೆಯಾಗಿರಬೇಕು ಅಂತ ಹೇಳಿ ಸಾಧ್ಯನೇ ಇಲ್ಲ ಮೇಡಮ್. ಯಾವುದೇ ಕಾರಣಕ್ಕೂ ಯಾರನ್ನು ಎಲ್ಲರನ್ನೂ ಮೆಚ್ಚಿಸಿ ಬದುಕ್ತೀನಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಹಿಂಗಿದ್ರು ಅಂತಾರೆ, ಹಿಂಗಿದ್ರು ಅಂತಾರೆ, ನಾವು ಹೆಂಗಿದ್ರು ಅಂತಾರೆ, ಮೇಲೆ ಬದುಕಿದ್ರು ಅಂತಾರೆ, ಕೆಳಗಡೆ ಬಿದ್ರು ಅಂತಾರೆ. ಅಯ್ಯೋ ನಮ್ಮನ್ನು ನಂಬ್ಕೊಂಡಿದ್ರೆ ಚೆನ್ನಾಗಿರ್ತಿದ್ಲು, ನಮ್ಮನ್ನ ಬಿಟ್ಲಲ್ವಾ ಹಂಗಾದ್ಲು, ನಮ್ಮನ್ನು ಬಿಟ್ಟೋಗಿದ್ಕೆ ನೋಡಿ ಚೆನ್ನಾಗಿದ್ದಾರೆ ಎಲ್ಲ ಅಂತಾರೆ. ಆಯಿತಾ? ಸೊ ಸುಮ್ಮನೆ ಮಾತಾಡ್ತಾ ಇದ್ದರೆ ನನಗೆ ಹೇಳಿದ ಪಿತ್ತ ನತ್ತಿಗೆ ಇರ್ಬಿಡುತ್ತೆ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನನ್ನ ವೀಡಿಯೋನ ನೀವು ನೋಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಯಾರ್ಯಾರು ನೋಡ್ತಿರೋ ಈ ವಿಡಿಯೋನ ನೋಡ್ಬಿಟ್ಟು ಹಿಂಗೆ ವೀಡಿಯೋ ಮಾಡಿದಾಳೆ ಅಂತ ಹೇಳೋಕ್ಕೂ 1-2-3 ಜನ ಇದ್ದಾರೆ. ಹೋಗಿ ಹೇಳ್ತಾರೆ, ನನಗೇನೂ ರಿಯಾಕ್ಷನ್ ಆಗಲ್ಲ. ಸೊ ನಾನು ನಿಮ್ಮ ವೀಡಿಯೋಗಳನ್ನ ನೋಡ್ತಾ ಇಲ್ಲ ಮೇಡಮ್, ನಾನು ನೋಡೋದು ಇಲ್ಲ. ಫೈನಲಿ ಲಾಸ್ಟ್ಲಿ ನಿಮ್ಮ ಫೋಟೋ ಹಾಕಿದ್ದಕ್ಕೆ ಸಾರಿ ಮೇಡಮ್, ನಿಮ್ಮ ಹೆಸರು ಅಲ್ಲಿ ಹೇಳಿರೋದಕ್ಕೆ ಸಾರಿ ಮೇಡಮ್. ನಾನು ನಿಮ್ಮ ಹೆಸರನ್ನ ಹೇಳಿ ಬೆಳಿಬೇಕು ಅನ್ನೋ ಉದ್ದೇಶ ನನಗಿಲ್ಲ ಮೇಡಮ್. ನಾನು ಒಂದು ಕಂಟೆಂಟನ್ನು ಕೊಟ್ಟೆ, ಅದರಲ್ಲಿ ನಿಮ್ಮ ಹೆಸರನ್ನು ತೊಗೊಂಡೆ. ಯಾಕೆ ಅಂದರೆ ನಿಮ್ಮನ್ನ ನೋಡ್ತಾ ಇದ್ದೆ ವೀಡಿಯೋಗಳಲ್ಲಿ, ಸೊ ಹಾಗಾಗಿ ತೊಗೊಂಡೆ ಮೇಡಮ್. ಅದ್ರ ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ. ಯಾಕಂದರೆ ಆ ಒಂದು 3 ದಿನಗಳ ಪಾಪ ಅದೇ ಥರ ವೀಡಿಯೋಗಳು ಬಂತು. ನನಗೂ ನೋಡಿ ಅದೇ ಥರ ಒಂದು ಫೀಲ್ ಮನಸ್ಸಲ್ಲಿ ಹಂಗೆ ಅನಿಸ್ಬಿಡ್ತು. ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಅಷ್ಟೇ. ಬಿಟ್ಟರೆ ನಿಮಗೆ ಹರ್ಟ್ ಮಾಡಬೇಕು, ನಿಮಗೆ ಬೇಜಾರು ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ಅದು ಅಲ್ಲದೆ ನಾನು ಮುತ್ತೈದೆಯರೇ ಮಾಡಬೇಕಾಗಿರೋ ಈ ಹಬ್ಬ ಅಂತ ಹೇಳಿರೋದು ನಾನು ಓದಿ ತಿಳ್ಕೊಂಡಿರೋದ್ರಲ್ಲಿ ಇದ್ದಿರೋ ಅಂತಹ ಒಂದು ಮಾಹಿತಿ ಮೇಡಮ್. ನಿಮ್ಗೆ ಹರ್ಟ್ ಮಾಡಬೇಕು ಅಂತ ನಾನು ಹೇಳಿಲ್ಲ. ಯಾವುದನ್ನೋ ತಂದು ಯಾವುದಕ್ಕೂ ಲಿಂಕ್ ಮಾಡಿ ಯಾಕ್ರಿ ಮಾತಾಡ್ತೀರಾ? ಹಾಗಿದ್ರೆ ನಿಮ್ಮ ಬಗ್ಗೆ ನಾನು ಏನೋ ವೀಡಿಯೋ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾನು ವೀಡಿಯೋನೇ ಮಾಡಬಾರ್ದಾ? ಬೇರೆ ಏನೋ ಅದು ನಿಮ್ಗೊಂದು ಸ್ವಲ್ಪ ರಿಲೇಟಿವ್ ಆಯಿತು ಅಂತಂದರೆ ನಾನು ಅದನ್ನೇನು ಮಾತೇ ಆಡಬಾರ್ದಾ? ಅದು ಹೆಂಗೆ ಸಾಧ್ಯ ಆಗತ್ತೆ? ಸಾರಿ. ನಾನು ವೀಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬ ಕೆರಳಿ ಮಾತಾಡೋದಿಲ್ಲ, ನಾರ್ಮಲಾಗೆ ಮಾತಾಡ್ತೀನಿ. ಸೊ ತೀರಾ ಅತಿಯಾಗಿ ಮನಸ್ಸಿಗೆ ಏನಾದ್ರು ಅನ್ನಿಸ್ದಾಗ ಹೇಳ್ಬಿಡ್ಬೇಕು. ನನಗೆ ಏನಾದರೂ ಒಂದು ಸ್ವಲ್ಪ ಹರ್ಟ್ ಆಯಿತು ಅಂದರೆ ಹೇಳ್ಬಿಡ್ಬೇಕು ಅನಿಸುತ್ತೆ, ಹೇಳ್ಬಿಟ್ಟಿದ್ದೀನಿ. ಇನ್ನು ಮುಂದೆ ಅವ್ರು ಏನೇ ರಿಯಾಕ್ಟ್ ಮಾಡಲಿ, ಓವರ್ ಆ್ಯಕ್ಟ್ ಮಾಡಲಿ, ಎಂಥದೇ ಮಾಡಲಿ, ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿಗೆ ಸ್ಟಾಪ್ ಅಂದರೆ ಸ್ಟಾಪ್. ಮತ್ತೆ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಈ ವಿಡಿಯೋ ನೋಡಿ ಏನಾರು ಅಂದ್ಕೊಳ್ಳಿ, ಏನಾರು ಹರ್ಚ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿ ನೋಡಿರೋರು ಕೂಡ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನ ಈಗಲೇ ಹೇಳ್ಬಿಡ್ತೀನಿ. ಆಮೇಲೆ ಇದನ್ನು ನಾನು ಯಾರನ್ನೋ ನೋಡಿ ಕಾಪಿ ಮಾಡಿದ್ದೀನಿ ಅಂತ ಹೇಳಬಾರ್ದು. ನಾನು ವೀಡಿಯೋಗಳನ್ನ ನೋಡಿರ್ತೀನಿ, ಒಂದು ಥಾಟ್ ಇರುತ್ತೆ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಪಟ್ ಅಂತ ಮಾಡೋದಕ್ಕೆ ನನಗೆ ಸಾಧ್ಯ ಆಗಲ್ಲ. ಕೆಲಸ ಇರುತ್ತೆ, ಮಕ್ಳಿರ್ತವೆ, ಎಲ್ಲ ಏನೇನೋ ಮನೇಲಿರೋ ಹೆಣ್ಮಕ್ಳಿಗೆ ಕೆಲಸಗಳಿದ್ದೇ ಇರುತ್ತೆ. ಸೊ ಟೈಮ್ ಆದಾಗ ನಾನು ಮಾಡ್ಕೋತೀನಿ. ಯೂಟ್ಯೂಬಲ್ಲಿ ಬಿಸ್ನೆಸ್ ಇದೆ ಅಲ್ವಾ, ಸ್ಯಾರಿ ಆಗಿರ್ಬೋದು, ಆಮೇಲೆ ಅದೆಂಥದ್ದು ಮಾಲ್ಟ್ ಆಗಿರ್ಬೋದು, ಮತ್ತು ಏನೇನೋ ಇದೆ ಅಲ್ವಾ, ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಜನಗಳು ಯಾಕೆ ಹೋಗಿ ಮುಗಿಬಿದ್ದು ಮೋಸ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಅದನ್ನು ಬಿಟ್ಟು ಬೇರೆ ಯಾರ ಬಗ್ಗೆನೂ ನಾನು ವೀಡಿಯೋ ಮಾಡ್ತಾ ಇಲ್ಲ. ಓಕೆನಾ? ಅದು ನನಗೇನು ಅನಿಸುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಜನಗಳನ್ನ ಬಕ್ರ ಮಾಡೋರು ಯಾರೂ ಇರಬಾರ್ದು ಅಂತ ಹೇಳಿ ಹೇಳ್ತೀನಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.